Open court. Criminal appeal number 32/17 Basveshwar Nagar Police Station versus Raghav. ಇವತ್ತು ಕೋರ್ಟ್ ಹೊರಗಡೆ ನಡೆದ ಘಟನೆಗಳು ಮತ್ತೆ ನಡೀಬಾರ್ದು. ಅದು ಯಾವುದಕ್ಕೂ ಕೋರ್ಟ್ ಸ್ಥಳ ಅಲ್ಲ. ಕೇಸಿಗೆ ಸಂಬಂಧಪಟ್ಟವರೇ ಆಗಲಿ ಅಥವಾ ಬೇರೆ ಯಾರಾದರೂ ಆಗಲಿ ಪ್ರತಿಭಟನೆ ಅಂತ ಕೋರ್ಟ್ ಆವರಣನ ಹಾಳು ಮಾಡಬಾರ್ದು. ಅದು ಅಫೆನ್ಸ್ ಆಗುತ್ತೆ. ಎಸ್, ನಾವು ಆರ್ಗ್ಯುಮೆಂಟ್ಸ್. ಯುವರ್ ಆನರ್, ಇಷ್ಟೆಲ್ಲ ಘಟನೆಗಳು ನಡೆದಿದ್ದು ರಾಘವ್ ಅವರು ಆಸ್ತಿ ಕೊಟ್ಟಿದ್ದೀನಿ, ನನ್ನ ಹೆಂಡತಿ ಬೇಡ ಅಂತ ಹೇಳಿಕೆ ಕೊಟ್ಟಿರೋ ಕಾರಣಕ್ಕಾಗಿ. ದಟ್ಸ್ ಓಕೆ. ಕಾರಣಗಳು ಏನೇ ಇರಲಿ, ನನ್ನ ಕ್ಲೈಂಟ್ ಮೀರಾ ಅವರು ತಮಗಾಗಿರೋ ಅನ್ಯಾಯದ ಬಗ್ಗೆ ಕೋರ್ಟಲ್ಲಿ ಕೆಲವು ಮಾತನ್ನ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಯುವರ್ ಆನರ್. ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ತರಿಸಿ. ಮೀರಾ, ನಾನು ಹೇಳಿದಾಗೆ ಹೇಳಿ. ನಾನು ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ. ನಾನು ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನೇ ಹೇಳುವುದಿಲ್ಲ. ಸತ್ಯವನ್ನು ಬಿಟ್ಟು ಬೇರೇನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾನು ಹೇಳುವುದೆಲ್ಲ ಸತ್ಯ. ಹೇಳಿದ್ದೀನಿ. ಲಕ್ಷ್ಮಿ ಮೇಡಮ್, ಏನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಬನ್ನಿ, ಕೂತ್ಕೊಳ್ಳಿ. ಅವತ್ತು ನನಗೆ ಚಾಲೆಂಜ್ ಮಾಡಿ ಹೋಗಿದ್ದೆ, ಈಗ ಯಾಕೆ ಬಂದೆ? ಓ, ನನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಗ್ತಾನೆ? ನಿನ್ ಕಾಲಿಗೆ ಬೀಳೋ ಪರಿಸ್ಥಿತಿ ನನ್ನ ಜೀವನದಲ್ಲೇ ಬರಲ್ಲ ಮೀರಾ. ಮತ್ತೆ ಯಾಕೆ ಬಂದೆ? ನಿನಗೆ ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ. ನೆಮ್ಮದಿಯಾಗಿದ್ದ ನನ್ನ ಸಂಸಾರನ ಬೀದಿಗೆ ತಂದು ಬಲವಂತವಾಗಿ ಆಸ್ತಿನ ಬರೆಸ್ಕೊಂಡು ನೀನು ತಪ್ಪು ಮಾಡದೇ ಇರೋ ನನ್ನ ಗಂಡನ ಮೇಲೆ
ಇಲ್ಲದೆ ಇರೋ ಆರೋಪನ ಕೋರ್ಟಲ್ಲಿ ಹೊರಿಸ್ತಾ ಇದೆಯಲ್ಲ, ನಾನು ಹೆಣ್ಣಾಗಿ ಹುಟ್ಟಿ ನಾಚಿಕೆನೆ ಇಲ್ಲದೆ ಬದುಕ್ತಾ ಇದೀಯ. ಒಂದ್ ಸ್ವಲ್ಪನೂ ಅಸಹ್ಯ ಅನಿಸ್ತಾ ಇಲ್ವಾ ನಿನ್ಗೆ? ಲಕ್ಷ್ಮಿ, ಕಿರಿಚಬೇಡ ಮೀರಾ. ಯಾವಾಗ್ಲೂ ಆಸ್ತಿ ಆಸ್ತಿ ಅಂತ ಬಡ್ಕೋತಾ ಇದ್ದೆ, ಇವತ್ತು ಆ ಆಸ್ತಿನೇ ಬೇಡ ಆಯ್ತಾ ನಿನ್ಗೆ? ನಿಂಗೊಂದು ವಿಷಯ ಹೇಳ್ತೀನಿ ಕೇಳು ಮೀರಾ. ಆ ದೇವ್ರು ನಮ್ಮಂತವ್ರಿಗೆ ಕಷ್ಟ ಯಾಕೆ ಕೊಡ್ತಾನೆ ಅಂತ ಗೊತ್ತಾ? ನಮ್ಮಲ್ಲಿ ಅದನ್ನ ಎದುರಿಸೋ ಶಕ್ತಿ ಇದೆ ಅಂತ. ನಿಮ್ಮಂತವ್ರಿಗೆ ಆ ದೇವ್ರು ಕಷ್ಟ ಕೊಡಲ್ಲ. ಯಾಕೆ ಅಂತ ಗೊತ್ತಾ? ಪಾಪ ಹಾಗೇನಾದ್ರೂ ಕೊಟ್ರೆ ಅದನ್ನ ಎದುರಿಸೋ ಶಕ್ತಿ ಇಲ್ಲದೆ ಅಲ್ಪಾಯುಷಿಗಳಾಗಿ ಸತ್ತು ಹೋಗ್ತೀರಾ ಅಂತ. ಅಂತ ಒಂದಿನ ಬಂದೇ ಬರತ್ತೆ ಮೀರಾ. ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯಿ ಬಂದ ಹಾಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಈಗ ನೀನಾದ್ರೂ ಎಲ್ಲಿ ಸುಮ್ಮನೆ ಇದೆಯಾ? ಮೈ ತುಂಬಾ ವಿಷ, ಬಾಯಿ ಬಿಟ್ರೆ ಸುಳ್ಳು ಅನ್ಯಾಯ. ಒಂದಲ್ಲ ಒಂದಿನಾದ್ರೂ ನ್ಯಾಯವಾಗಿ ಮಾತಾಡು. ನಿನಗೆ ಮನುಷ್ಯತ್ವ ಇದ್ರೆ. ಲಕ್ಷ್ಮಮ್ಮ, ಕಾಡು ಮೃಗದ ಹತ್ರ ನೀನು ಮನುಷ್ಯತ್ವದ ಮಾತಾಡ್ತಿದ್ಯಲ್ಲ, ಇವಳಿಗೆ ಮನುಷ್ಯಳಾಗಿ ಬದುಕಕ್ಕೆ ಎಲ್ಲಿ ಬರುತ್ತೆ ಹೇಳು? ಇವಳನ್ನ ಪಾಪ, ಅದು ನಿನ್ ಕೈಯಿಂದ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡ್ಯಾ? ಅದಕ್ಕೆಲ್ಲ ಯೋಗ್ಯತೆ ಬೇಕು. ಅಪ್ಪ ಅಮ್ಮ ಬಂಧು ಬಳಗ ಇವ್ರಗಳ ಜೊತೆ ನೀನ್ ಬೆಳೆದಿದ್ರೆ ತಾನೆ ಪ್ರೀತಿ ವಾತ್ಸಲ್ಯ ಮನುಷ್ಯತ್ವದ ಬೆಲೆ ಏನು ಅಂತ ನಿನಗೆ ಗೊತ್ತಾಗೋದು. ನೀನ್ ಹೀಗೆಲ್ಲ ಮಾಡಿ ಗೆಲ್ತೀನಿ ಅಂತ ಅನ್ಕೊಂಡಿರ್ಬೋದು, ಆದ್ರೆ ದೇವ್ರು ಅನ್ನೋನೊಬ್ನಿದಾನೆ, ಅವನು ಸುಮ್ಮನೆ ಇರಲ್ಲ. ದುಷ್ಟರನ್ನ ಗೆಲ್ಲೋದಕ್ಕೆ ಬಿಡಲ್ಲ. ಸ್ವಲ್ಪ ತಡ ಆಗ್ಬೋದು ಮೀರಾ, ಆದ್ರೆ ತಕ್ಕ ಶಾಸ್ತಿ ಮಾಡೇ ಮಾಡ್ತಾನೆ. ಮನುಷ್ಯರ ಜನ್ಮದಲ್ಲಿ ಹುಟ್ಟಿದ್ಯಾ, ಮನುಷ್ಯಳಾಗಿ ಬಾಳೋದನ್ನ ಮೊದಲು ಕಲಿ. ಬನ್ನಿ ಅಣ್ಣ, ಹೋಗೋಣ. ಅಣ್ಣ, ನಾನೇನಾದ್ರೂ ದುಡುಕ್ಬಿಟ್ನಾ? ಯಾಕೆ ಲಕ್ಷ್ಮಮ್ಮ ಹೀಗೆ ಕೇಳ್ತಾ ಇದ್ಯಾ? ಏನೂ ಇಲ್ಲ, ನನಗೆ ಹಾಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ನೀವು ಅವಳು ಭೇಟಿ ಮಾಡೋಕೆ ಮುಂಚೆ ನನ್ನ ಹತ್ರ ಒಂದು ಸಲಹೆ ಕೇಳಿದ್ದಿದ್ರೆ, ನನ್ನ ಹತ್ರ ಮಾತಾಡ್ಕೊಂಡು ಹೋಗಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ ಅಲ್ವಾ? ಈಗ ಮಾಡಿಬಿಟ್ರೆ ನನ್ನ ಪ್ರಯತ್ನ ಎಲ್ಲ ಮಣ್ಣು ಪಾಲಾಗ್ಬಿಡುತ್ತೆ. ಹೌದು ಅಲ್ವಾ ಹೇಳಿ? ಇದರಿಂದ ಮುಂದೆ ಏನಾದರೂ ತೊಂದರೆ ಆಗುತ್ತೆಯಾ ಸರ್? ಖಂಡಿತ ಆಗುತ್ತಮ್ಮ. ಇವರಿಬ್ಬರು ನನ್ನ ಹೆದರಿಸಿದ್ರು ಅಂತ ಮೀರಾ ಮುಂದೆ ಕೇಸ್ ಬುಕ್ ಮಾಡಬಹುದು. ಜಡ್ಜ್ ಇವರಿಬ್ಬರಿಗೂ ವಾರ್ನ್ ಮಾಡಿದ್ದಾರೆ.